ಪ್ರಿಯ ವಿದ್ಯಾರ್ಥಿಗಳೇ, ಭಾರತ ಇತಿಹಾಸದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಆ ಭೌಗೋಳಿಕ ಲಕ್ಷಣಗಳಲ್ಲಿ ಹಿಮಾಲಯ ಪರ್ವತ ಶ್ರೇಣಿ, ಉತ್ತರದ ನದಿ ಬಯಲು ಪ್ರದೇಶಗಳ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿರುವಂಥದ್ದು. ನಂತರ ಈ ಭೌಗೋಳಿಕ ಲಕ್ಷಣಗಳಲ್ಲಿ ದಕ್ಕನ್ ಪ್ರಸ್ಥಭೂಮಿ ಕೂಡ ಇಲ್ಲಿ ಪ್ರಮುಖವಾಗಿ ನಮಗೆ ಕಂಡು ಬರ್ತಕ್ಕಂಥದ್ದು. ಅದನ್ನು ದಿ ಡೆಕ್ಕನ್ ಪ್ಲಾಟಿಯೂ ಅಂತ ಕೂಡ ನಾವು ಕರೆಯಲ್ಪಡ್ತಾ ಇದ್ದೇವೆ. ದಕ್ಷಿಣ ಪಥ ಅಂತ ಕೂಡ ಇಲ್ಲಿ ಕರೀತಾ ಇದ್ದೇವೆ. ಯಾವ ವಿಂಧ್ಯ ಪರ್ವತಗಳು ಭಾರತವನ್ನು ಒಂದು ಉತ್ತರ ದಕ್ಷಿಣವಾಗಿ ಬೇರ್ಪಡಿಸಲ್ಪಡ್ತಾ ಇದ್ದಾವೆ. ಈ ವಿಂಧ್ಯ ಪರ್ವತಗಳು ಕನ್ಯಾಕುಮಾರಿಯವರೆಗೆ ಒಂದು ವಿಸ್ತಾರವಾದ ಒಂದು ಪ್ರದೇಶವನ್ನು ಒಳಗೊಂಡಿರುವಂಥದ್ದು ನಮಗೆ ತಿಳಿಯಲ್ಪಡ್ತಾ ಇದೆ. ಈ ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಘಟ್ಟಗಳು ಅನ್ನೋಂಥದ್ದು ಸಹ್ಯಾದ್ರಿ ಪರ್ವತಗಳು ಅಂತ ಕರಿತೀವಿ ನಾವು. ಈ ಪ್ರಮುಖವಾಗಿರ್ತಕ್ಕಂಥ ದಕ್ಕನ್ ಪ್ರಸ್ಥಭೂಮಿ ಒಂದು ಹಿಮಾಲಯಕ್ಕಿಂತ ಸಿಂಧು ಗಂಗಾ ನದಿಯ ಬಯಲು ಪ್ರದೇಶಗಳಿಗಿಂತ ಒಂದು ಪ್ರಾಚೀನವಾಗಿದೆ ಅನ್ನೋದು ಕೂಡ ನಮಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿಯಲ್ಪಡ್ತಾ ಇದೆ. ಈ ಒಂದು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ನರ್ಮದಾ ಮತ್ತು ತಪ್ತಿ ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿಯಲ್ಪಟ್ಟು ಅರಬ್ಬಿ ಸಮುದ್ರವನ್ನು ಸೇರಲ್ಪಡ್ತಾ ಇದ್ದಾವೆ. ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ತುಂಗಭದ್ರಾ ನದಿಗಳು ಕೂಡ ಇಲ್ಲಿ ಕಂಡುಬಂದು ಅವುಗಳು ಕೂಡ ಇಲ್ಲಿ ಪೂರ್ವಾಭಿಮುಖವಾಗಿ ಹರಿಯಲ್ಪಟ್ಟು ಬಂಗಾಳ ಕೊಲ್ಲಿಯನ್ನು ಸೇರಲ್ಪಡ್ತಾ ಇದ್ದಾವೆ. ಈ ರೀತಿ ದಕ್ಕನ್ ಪ್ರಸ್ಥಭೂಮಿ ಒಂದು ಫಲವತ್ತತೆಯಾಗಿರುವಂಥದ್ದು. ಅಂಥ ಫಲವತ್ತತೆಯ ಭೂಮಿಯಲ್ಲಿ ತೇಗ, ಶ್ರೀಗಂಧ, ಬೀಟೆ, ಪಣ್ಣೆ ಇತ್ಯಾದಿ ಒಂದು ದಟ್ಟವಾದ ಮರಗಳನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂಥ ಒಂದು ಮರಗಳ ಆವೃತದ ಒಂದು ಪ್ರದೇಶವನ್ನು ನಾವು ನಿತ್ಯ ಹರಿದ್ವರ್ಣದ ಕಾಡುಗಳಂತ ಕರೆಯಲ್ಪಡ್ತಾ ಇದ್ದೇವೆ. ಅಷ್ಟಲ್ಲದೆ ಇಲ್ಲಿ ಬೆಟ್ಟಗಳು ಇಳಿಜಾರು ಪ್ರದೇಶಗಳಾಗಿರ್ತಕ್ಕಂಥದ್ದು. ಚಹಾ ಮತ್ತು ಕಾಫಿ, ರಬ್ಬರ್ ಬೆಳೆಗಳನ್ನು ಇಲ್ಲಿ ಉತ್ತಮವಾಗಿ ಬೆಳೆಯುವಂಥ ಒಂದು ಬೆಳೆಗಳಾಗಿ ಕಾಣ್ತಾ ಇದ್ದೇವೆ. ಇಲ್ಲಿ ಸಾಕಷ್ಟು ಹೇರಳವಾಗಿರ್ತಕ್ಕಂಥ ಖನಿಜ ಸಂಪತ್ತು ಕೂಡ ನಮಗೆ ಸಿಗ್ತಕ್ಕಂಥದ್ದು. ಈ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ನಾವು ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಯಾವ ನಮ್ಮ ಭಾರತದಲ್ಲಿ ಜನ್ಮ ತಳೆದಿರುವಂಥ ಬೌದ್ಧ ಮತ್ತು ಜೈನ ಧರ್ಮಗಳು ಕೂಡ ಯಾವ ಈ ಡೆಕ್ಕನ್ ಭಾಗದಲ್ಲಿ ಕೂಡ ಪ್ರಚಾರವಾಗಿ ತಮ್ಮ ನೆಲೆಯನ್ನು ಕಂಡುಕೊಂಡಿರುವಂಥದ್ದು ಕಾಣ್ತಾ ಇದ್ದೇವೆ. ಈ ಡೆಕ್ಕನ್ ಭಾಗದಲ್ಲಿ ಧಾರ್ಮಿಕವಾಗಿ ನಾವು ಹಿಂದೂ ಧರ್ಮದ ಒಂದು ಸುಭದ್ರ ಕೋಟೆ ಅಂತ ಕರೆಯಲ್ಪಡ್ತಾ ಇದ್ದೇವೆ. ಹಿಂದೂ ಧರ್ಮ ಹೆಚ್ಚು ಪಾವಿತ್ರ್ಯತೆಯನ್ನು, ತನ್ನ ಒಂದು ಸಂಪ್ರದಾಯಗಳನ್ನು, ಆಚರಣೆಗಳನ್ನು ಒಳಗೊಂಡು ಬರ್ತಕ್ಕಂಥದ್ದನ್ನು ಈ ಒಂದು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ಒಂದು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಯಾವ ಶಾತವಾಹನರು, ಚಾಲುಕ್ಯರು, ರಾಷ್ಟ್ರಕೂಟರು, ಪಲ್ಲವರು, ಚೋಳರು, ಚೇರರು, ಪಾಂಡ್ಯರು, ಗಂಗಾ, ಕದಂಬ, ಹೊಯ್ಸಳ, ವಿಜಯನಗರ ಇಂಥ ಒಂದು ಐತಿಹಾಸಿಕವಾಗಿರುವಂಥ ಸಾಮ್ರಾಜ್ಯಗಳ ಆಳ್ವಿಕೆಯು ಕೂಡ ಇಲ್ಲಿ ನಡೆಯಲ್ಪಟ್ಟಿರ್ತಕ್ಕಂಥದ್ದು.
ಹಿಂದೆ ಒಂದು ಆಯಕಟ್ಟಿನ ಒಂದು ಒಳ್ಳೆಯ ಸುಭದ್ರತೆಯ ತಾಣವಾಗಿರುವಂಥದ್ದು ಈ ದಕ್ಕನ್ ಪ್ರಸ್ಥಭೂಮಿ. ಈ ಒಂದು ನೆಲೆಯಲ್ಲಿ ನಾವು ಪ್ರಮುಖವಾಗಲ್ಪಟ್ಟಿರುವಂಥ ಕಂಚಿ ಮತ್ತು ಬಳ್ಳಿಗಾವೇನಂಥ ಒಂದು ಶ್ರೇಷ್ಠ ಶಿಕ್ಷಣ ಕೇಂದ್ರಗಳನ್ನು ಕೂಡ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹೀಗೆ ದಕ್ಕನ್ ಪ್ರಸ್ಥಭೂಮಿ ಈ ರೀತಿಯ ಒಂದು ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ವೈಶಿಷ್ಟ್ಯವನ್ನು ಒಳಗೊಂಡು ಈ ಭಾರತಕ್ಕೆ ಒಂದು ವರದಾನವಾಗಿ ಉಡುಗೊರೆಯಾಗಿ ಬಂದಿರತಕ್ಕಂಥದ್ದನ್ನು ನಾವು ಈ ಎಲ್ಲ ಅಂಶಗಳ ಮೂಲಕವಾಗಿ ಸ್ಪಷ್ಟಪಡಿಸ್ತಾ ಇದ್ದೇವೆ. ಇನ್ನು ನೆಕ್ಸ್ಟ್ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಅನ್ನೋಂಥದ್ದನ್ನು ದಿ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಗಡ್ಸ್ ಅಂತ ಕರೀತಾ ಇದ್ದೀವಿ ನಾವಿಲ್ಲಿ. ಈ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಪ್ರದೇಶವನ್ನು ನಾವು ಸಮೃದ್ಧ ಸಂಪದ್ಭರಿತ ಪ್ರದೇಶ ಅಂತೇಳಿ ಕರೆಯಲ್ಪಡ್ತಾ ಇದ್ದೇವೆ. ಇಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಜೀವ ಪ್ರಭೇದಗಳು ನಮಗೆ ಕಂಡು ಬರ್ತಾ ಇದ್ದಾವೆ. ಅಂಥ ಒಂದು ವಿಭಿನ್ನವಾಗಿರುವಂಥ ಜೀವ ಪ್ರಭೇದಗಳನ್ನು ಒಳಗೊಂಡಿರುವಂಥ ಈ ಒಂದು ಪೂರ್ವ ಪಶ್ಚಿಮ ಘಟ್ಟಗಳು ವಿಶ್ವ ಪಾರಂಪರಿಕ ತಾಣ ಅಂತ ಕೂಡ ಇಲ್ಲಿ ಘೋಷಣೆಯಾಗಿರುವಂಥದ್ದು ಕೂಡ ನಮಗೆ ತಿಳಿಯಲ್ಪಡ್ತಾ ಇದ್ದಾವೆ. ಈ ಒಂದು ಘಟ್ಟ ಪ್ರದೇಶದಲ್ಲಿ 39 ಪ್ರದೇಶಗಳು ವ್ಯಾಪಕವಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ ಪಶ್ಚಿಮ ಘಟ್ಟಗಳು ಒಂದು ಸಹ್ಯಾದ್ರಿ ಬೆಟ್ಟ, ಸಹ್ಯಾದ್ರಿ ಪರ್ವತಗಳಂತ ಕರಿತೀವಿ ನಾವು. ಇವು ದಕ್ಷಿಣಾಭಿಮುಖವಾಗಿ 1600 ಮೈಲು ಮುಂದುವರಿಯಲ್ಪಟ್ಟು ಕನ್ಯಾಕುಮಾರಿಯವರೆಗೆ ಒಂದು ಆವರಿಸಲ್ಪಟ್ಟಿರುವಂಥದ್ದು. ಅದೇ ರೀತಿ ಈ ಪೂರ್ವಘಟ್ಟಗಳು ದಕ್ಷಿಣಾಭಿಮುಖವಾಗಿ 16 ಮೈಲು ಮುಂದುವರಿದು ಕನ್ಯಾಕುಮಾರಿಯಲ್ಲಿ ಒಂದು ಸ್ಪಂದಿಸುವಂಥದ್ದು, ಕೂಡುವಂಥವುಗಳಾಗಿ ಕೂಡ ನಾವು ಕಾಣ್ತಾ ಇದ್ದೇವೆ. ಹೀಗೆ ಈ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಾಕಷ್ಟು ಒಂದು ಫಲವತ್ತಾದ ನೆಲೆಯನ್ನು, ಪ್ರದೇಶವನ್ನು ಒಳಗೊಂಡಿರುವಂಥದ್ದು. ಇಲ್ಲಿಯೇ ಒಂದು ಮಾನ್ಸೂನ್ ಮಾರುತಗಳನ್ನು ತಡೆಯಲ್ಪಟ್ಟು ಹೆಚ್ಚು ಮಳೆ ಬೀಳುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಗೋದಾವರಿ, ತುಂಗಭದ್ರಾ, ಮಹಾನದಿ, ಕಾವೇರಿ, ಕೃಷ್ಣ ನದಿಗಳು ಈ ಒಂದು ಘಟ್ಟ ಪ್ರದೇಶಗಳಲ್ಲಿ ಜನಿಸಿ ಇಲ್ಲಿ ಪ್ರಮುಖವಾಗಲ್ಪಟ್ಟಿರುವಂತಹ ಒಂದು ಆರ್ಥಿಕ ಸಮೃದ್ಧಿಗೆ, ಆರ್ಥಿಕ ಬೆಳವಣಿಗೆಗೆ ಒಂದು ಸಹಾಯಕವಾಗಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ದಟ್ಟವಾದ ಕಾಡುಗಳು ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇದ್ದಾವೆ. ಒಳ್ಳೆಯ ಹವಾಗುಣ ಇದೆ, ಒಳ್ಳೆಯ ಒಂದು ಫಲವತ್ತಾದ ಮಣ್ಣು ಇದೆ. ಇಂಥ ಒಂದು ಘಟ್ಟ ಪ್ರದೇಶಗಳಲ್ಲಿ ನಾವು ಬೀಟಿ, ಹೊನ್ನೆ, ತೇಗ, ಶ್ರೀಗಂಧ ಅನ್ನೋಂಥ ಒಂದು ಮರಗಳು ಇಲ್ಲಿ ವಿಪುಲವಾಗಿ ಹೇರಳವಾಗಿ ಬೆಳೆದಿರುವಂಥದ್ದು ನಮಗೆ ಕಂಡು ಬರ್ತಾ ಇದ್ದಾವೆ. ಜೊತೆಗೆ ಇಲ್ಲಿನ ಪ್ರಸಿದ್ಧವಾದ ನೀಲಗಿರಿ ಬೆಟ್ಟಗಳು ಅನ್ನುವಂಥದ್ದು ಟೀ, ಕಾಫಿ ಹಾಗೂ ಸಾಂಬಾರ ತೋಟಗಳಿಗೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ಇಂಥ ಒಂದು ಪೂರ್ವ ಪಶ್ಚಿಮ ಘಟ್ಟದ ಪ್ರದೇಶಗಳು ಯಾವ ಒಂದು ಭಾರತಕ್ಕೆ ತುಂಬ ವರದಾನವಾಗಿ ಇರ್ತಕ್ಕಂಥ ಒಂದು ಅಂಶಗಳನ್ನು ನಮಗೆ ನೀಡಲ್ಪಡ್ತಾ ಇದ್ದಾವೆ. ಇಲ್ಲಿ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಕಡಲ ತೀರಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಅಂಥ ಕಡಲ ತೀರಗಳಲ್ಲಿ ಯಾವ ಬಂದರುಗಳು, ರೇವು ಪಟ್ಟಣಗಳು ಕೂಡ ಇಲ್ಲಿ ನಮಗೆ ಸಿಗ್ತಾ ಇದ್ದಾವೆ. ಯಾವ ಈ ಪೌರ್ವಾತ್ಯ ಪಾಶ್ಚಿಮಾತ್ಯರ ವ್ಯಾಪಾರ ಸಂಪರ್ಕವನ್ನು ಕಲ್ಪಿಸುವಂಥ ಒಂದು ಪ್ರಮುಖ ಚಟುವಟಿಕೆಯನ್ನು ಹೊಂದಿರುವಂಥದ್ದು ಕೂಡ ಈ ಒಂದು ಘಟ್ಟ ಪ್ರದೇಶಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ಸಾಗರೋತ್ತರವಾಗಿರ್ತಕ್ಕಂಥ
ಒಂದು ವ್ಯಾಪಾರ ಸಂಪರ್ಕ ಅನ್ನೋದು ಭಾರತದೊಡನೆ ಆ ವಿದೇಶಿಯರು ಹೊಂದಿರತಕ್ಕಂಥದ್ದು ಇದೇ ಒಂದು ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಪ್ರದೇಶಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ಒಂದು ಪೂರ್ವ ಪಶ್ಚಿಮ ಘಟ್ಟ ಪ್ರದೇಶಗಳು ಕೂಡ ಇಲ್ಲಿ ನೈಸರ್ಗಿಕದತ್ತವಾಗಿ ಭಾರತಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿಯ ಒಂದು ಒಳ್ಳೆಯ ಬೆಳವಣಿಗೆಯ ಒಂದು ಅಂಶಗಳಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನು ಕೊನೆಯದಾಗಿ ಈ ಪೂರ್ವ ಮತ್ತು ಪಶ್ಚಿಮ ಕರಾವಳಿಯ ಪ್ರದೇಶಗಳಂತ ಬರ್ತದೆ. ಪೂರ್ವ ಮತ್ತು ಪಶ್ಚಿಮ ಕರಾವಳಿಯ ಪ್ರದೇಶಗಳು ದಿ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಕೋಸ್ಟಲ್ ರೀಜನ್ಸ್ ಅನ್ನಂಥದನ್ನ ಈ ಭಾರತದ ದಕ್ಕನ್ ಪ್ರಸ್ಥಭೂಮಿ, ಬಂಗಾಳಕೊಲ್ಲಿ, ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರಗಳಿಂದ ಆವೃತವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಸುಮಾರು 7500 ಕಿಲೋಮೀಟರ್ ಉದ್ದದ ಕರಾವಳಿಯ ಪ್ರದೇಶ ನೈಸರ್ಗಿಕವಾಗಿ ಭಾರತಕ್ಕೆ ವರದಾನವಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ಪಶ್ಚಿಮ ಕರಾವಳಿಯ ಪ್ರದೇಶವನ್ನು ನಾವು ಕೊಂಕಣ, ಮಲಬಾರ್ ಅಂತೇಳಿ ಇಲ್ಲಿ ಕರೆಯಲ್ಪಡ್ತಾ ಇದ್ದೇವೆ. ಈ ಎರಡೂಗಳನ್ನು ಸೇರಿಸಿಕೊಂಡು ನಾವು ಕೋರೋಮಂಡಲದ ತೀರ ಪ್ರದೇಶ ಅಂತ ಕೂಡ ಇಲ್ಲಿ ಹೆಸರನ್ನು ಕರೆಯಲ್ಪಡ್ತಾ ಇದ್ದೇವೆ. ಇಲ್ಲಿ ಒಳ್ಳೆಯ ರೀತಿಯ ಒಂದು ಹವಾಗುಣ, ವಾಯುಗುಣ, ಭೂಪ್ರದೇಶ ಇರತಕ್ಕಂಥದ್ದು. ಅದರಿಂದಾಗಿ ಇಲ್ಲಿ ಯಾವ ಪ್ರಮುಖವಾಗಲ್ಪಟ್ಟಿರುವಂಥ ಉತ್ತಮವಾದ ಒಂದು ನೆಲೆಗಳು ಇರ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣಲ್ಪಡ್ತಾ ಇದ್ದೇವೆ. ಈ ಪಶ್ಚಿಮ ಕರಾವಳಿಯ ತೀರದಲ್ಲಿ ಬರ್ತಕ್ಕಂಥದ್ದು ಬ್ರೋಚ್ ಅನ್ನೋಂಥದ್ದು, ಸೂರತ್, ಸೂಪಾರ್ ಅನ್ನೋಂಥ ಒಂದು ಬಂದರುಗಳು ಇರುವಂಥದ್ದು. ಇಂಥ ಒಂದು ಬಂದರುಗಳ ಮೂಲಕವಾಗಿ ಯಾವ ವಿದೇಶಿಗರಾಗಿರುವಂಥ ಒಂದು ಗ್ರೀಕರು, ರೋಮನ್ನರು, ಅರಬ್ಬರು, ಫ್ರೆಂಚರು, ಆಂಗ್ಲರು, ಪೋರ್ಚುಗೀಸರು ಇತ್ಯಾದಿ ಒಂದು ಪಾಶ್ಚಿಮಾತ್ಯರು ವ್ಯಾಪಾರ ಸಂಪರ್ಕವನ್ನು ಹೊಂದಿರತಕ್ಕಂಥದ್ದನ್ನು ಕೂಡ ಈ ಒಂದು ಯಾವ ಕರಾವಳಿಯ ಪ್ರದೇಶದ ಮೂಲಕವಾಗಿ ಅನ್ನೋದನ್ನೇ ನಾವು ಕಾಣ್ತಾ ಇದ್ದೇವೆ. ಪಾಂಡಿಚೇರಿ, ಮದ್ರಾಸ, ಕಲ್ಲಿಕೋಟೆ, ಕ್ಯಾಂಬೆ, ಕೊಚ್ಚಿನ್, ಗೋವಾ, ಸೂರತ್, ಮುಂಬೈ ಇಂಥ ಒಂದು ಪ್ರಮುಖ ಬಂದರುಗಳು ಯಾವ ವಿದೇಶದೊಂದಿಗೆ ಒಂದು ವ್ಯಾಪಾರ ಸಂಪರ್ಕವನ್ನು ಹೊಂದಿರತಕ್ಕಂಥದ್ದು ಕೂಡ ಈ ಒಂದು ನೆಲೆಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಹೀಗೆ ಈ ಪ್ರಮುಖವಾಗಲ್ಪಟ್ಟಿರುವಂಥ ಇಂಥ ಒಂದು ವಹಿವಾಟಿಕೆಯ ಚಟುವಟಿಕೆಯನ್ನು ಒಳಗೊಂಡು ಸಮಗ್ರವಾದ ಒಂದು ಅಭಿವೃದ್ಧಿಯ ಬೆಳವಣಿಗೆಯನ್ನು ಕೂಡ ಭಾರತದಲ್ಲಿ ನಾವು ಕಾಣ್ತಾ ಇದ್ದೇವೆ. ಪಲ್ಲವರು, ಚೋಳರು, ಚೇರರು, ಗೋವಾದ ಕದಂಬರು ಇಲ್ಲಿ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಆಳ್ವಿಕೆಯನ್ನು ಮಾಡಲ್ಪಟ್ಟಿರ್ತಕ್ಕಂಥ ರಾಜ್ಯಮನೆತನಗಳು ಕೂಡ ಇಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದನ್ನು ಈ ರೀತಿ ಈ ಪೂರ್ವ ಮತ್ತು ಪಶ್ಚಿಮ ಪ್ರಮುಖವಾಗಿರ್ತಕ್ಕಂಥ ಯಾವ ಕರಾವಳಿಯ ಪ್ರದೇಶಗಳು ಇವು ಭಾರತಕ್ಕೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಒಳ್ಳೆಯ ರೀತಿಯಾಗಿರುವಂಥ ಒಂದು ಯಾವ ಚಟುವಟಿಕೆಯ ಅಂಶಗಳನ್ನು ಒಳಗೊಂಡು ಒಂದು ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಭಾರತಕ್ಕೆ ಇವುಗಳು ಕೂಡ ಒಂದು ವರದಾನವಾಗಿವೆ ಅನ್ನೋದನ್ನು ಈ ಎಲ್ಲ ಅಂಶಗಳ ಮೂಲಕವಾಗಿ ನಾವು ಸ್ಪಷ್ಟಪಡಿಸ್ತಾ ಇದ್ದೇವೆ. ಹೀಗೆ ಭಾರತದ ಭೌಗೋಳಿಕ ಲಕ್ಷಣಗಳು ಅನ್ನೋದನ್ನು ನಾವು ಪ್ರಮುಖವಾಗಿ ಈ 5 ಅಂಶಗಳ ಮೂಲಕವಾಗಿ ಸಮಗ್ರವಾದ ಒಂದು ವಿಷಯವನ್ನು ನಾವು ಇಲ್ಲಿ ತಿಳ್ಕೊಳ್ಳುವಂಥದ್ದು, ಅದರ ಬಗ್ಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಮನವರಿಕೆಯನ್ನು ಸ್ಪಷ್ಟವಾಗಿ ಕೂಡ ಇಲ್ಲಿ ನಾವು ಪಡ್ಕೊಳ್ತಾ ಇದ್ದೇವೆ.